ಈಗ ಪೂಜಾ ಕಾರ್ಯಕ್ರಮ ಗಣ್ಯಮಾನ್ಯರಿಂದ ಸನಾತನ ಪದ್ಧತಿಯಂತೆ ಸಕಲ ಕಾರ್ಯಗಳು ಪ್ರಾರಂಭದಲ್ಲಿ ವಿದ್ಯಾದೇವತೆಯಾದಂಥ ಗಣಪತಿಯನ್ನು ಸ್ಮರಿಸಿಕೊಳ್ಳುತ್ತಾ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯಮಣ್ಣರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅನ್ನುವಂತ ವಿನಂತಿಯನ್ನ ತಮ್ಮಲ್ಲಿ ಕೋರ್ತಾ ಇದ್ದೀವಿ. ನಮ್ಮೂರಿನ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿಗಳು ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಶಿವಮೂರ್ತಿ ಮಹಾಸ್ವಾಮೀಜಿಯವರು ತೋಂಟದಾರ್ಯ ಮಠ ಹಳ್ಳಿಕಟ್ಟಿ ಇವರು ಸಾನ್ನಿಧ್ಯದಲ್ಲಿ ಉಪಸ್ಥಿತರಿದ್ದಾರೆ, ಆಸೀನರಾಗಿದ್ದಾರೆ. ಅದೇ ರೀತಿಯಲ್ಲಿ ಹೊನ್ಯಾಳದ ಶ್ರೀಯುತರು ಶ್ರೀ ಬಸವರಾಜ ದೇವರವರು ಕೂಡ ತಮ್ಮ ಒಂದು ಸನ್ನಿಧಿಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕಂತೇಳಿ ತಮ್ಮಲ್ಲಿ ಕೋರ್ತಾ ಇದ್ದೀವಿ. ಗೊಡಲ ತೋರಿ ಎನ್ನ ಬಡತನವ ಪಿನ್ನೈಸುವೆ, ಒಡೆಯ ಗೊಡಲ ತೋರಿ ಎನ್ನ ಬಡತನವ ಪಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವನಿಗೆ ಶರಣುಡಿ ಬೇಡುವೆ, ದೇವನಿಗೆ ಶರಣುಡಿ ಬೇಡುವೆ. ಒಡೆಯನ ಹಾಡುವೆ, ಬೇಡಿದೊಡೆಯನ ಒಡೆಯನ ಬೇಡುವೆ, ಒಡೆಯನ ಹಾಡುವೆ, ಬೇಡಿದೊಡೆಯನ. ಎಲ್ಲ ನಾಟಕ ಸಂಘದವರಿಂದ ಬಸವರಾಜ ಹೊನ್ಯಾಳ ದೇವರು ಸ್ವಾಮೀಜಿಯವರು ಅವರಿಗೆ ಸತ್ಕಾರವನ್ನ ಮಾಡುವಂತ ಒಂದು ಕಾರ್ಯಕ್ರಮ. ಎಲ್ಲ ನಾಟಕ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಎಲ್ಲ ನಾಟಕ ಮಂಡಳಿಯವರು ಈ ಒಂದು ಪೂಜೆಯನ್ನ ನೆರವೇರಿಸಬೇಕು, ಅವರಿಗೆ ಸನ್ಮಾನವನ್ನ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೇವೆ. ಒಡೆಯ ಗೊಡಲ ತೋರಿ ಎನ್ನ ಬಡತನವ ಪಿನ್ನೈಸುವೆ, ಗೊಡಲ ತೋರಿ. ಅದೇ ರೀತಿಯಲ್ಲಿ ನಮ್ಮೂರಿನ ಆರಾಧ್ಯ ದೈವ, ನಡೆದಾಡುವ ದೇವರನ್ನು ಹಾಗೆ ಶಿವಮೂರ್ತಿ ಅರ್ಜುನವರಿಗೂ ಕೂಡ ಈ ಒಂದು ಸತ್ಕಾರ ಮತ್ತು ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತ ಎಲ್ಲ ಗಣ್ಯಮಾನ್ಯರಿಗೂ ವಂದನೆಗಳನ್ನ, ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮೂರಿನ ಸಕಲ ಗುರು ಹಿರಿಯರಿಗೆ ಅವರಿವರೆನ್ನದೆ ಎಲ್ಲ ಸಕಲ ನಮ್ಮ ಭಜನಾ ಮಂಡಳಿ ಯುವಕರು ಹಾಗೂ ನಮ್ಮ ಹಳ್ಳಿಕಟ್ಟಿಯ ತೋಂಟದಾರ್ಯ ವಿರಕ್ತ ಮಠದ ಹಳ್ಳಿಕಟ್ಟಿ ಯುವಕರು ಅವರಿವರೆನ್ನದೆ ನಮ್ಮೂರಿನ ಗ್ರಾಮಸ್ಥರ ಹಿರಿಯರಿಗೆ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಊರ ಹಿರಿಯರಾಗಿರ್ತಕ್ಕಂಥ ಎಲ್ಲರೂ ನಮ್ಮ ಯುವಕರು ಮಾಲಾರ್ಪಣೆ ಮಾಡಬೇಕು. ಈ ಯುವಕರು ಇಲ್ಲಿ ಮಾಲಿಗಳದಾವ ತಗೊಂಡು ಹೋಗ್ಬೇಕು. ನಮ್ಮೂರಿನ ಸಕಲ ಗುರು ಹಿರಿಯರು ಸ್ಟೇಜ್ ಮುಂಭಾಗಡೆ ಆಸೀನರಾಗಬೇಕು. ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ಯುವಕರು, ಭಜನಾ ಮಂಡಳದವರು, ಈ ನಾಟಕದ ವ್ಯವಸ್ಥಾಪಕರು, ನಿರ್ದೇಶಕರು ಹಾಗೂ ಮ್ಯಾನೇಜರ್ ಇವರೆಲ್ಲರೂ ಸೇರಿ ನಮ್ಮೂರಿನ ಗುರು ಹಿರಿಯರಿಗೆ ಮಾಲಾರ್ಪಣೆಯನ್ನ ಹಮ್ಮಿಕೊಳ್ಬೇಕು. ಶ್ರೀಗಳ ಒಂದು ಸಮ್ಮುಖದಲ್ಲಿ ಆದಷ್ಟು ಬೇಗನೆ ಈ ಕಾರ್ಯಕ್ರಮ ಚಾಲನೆಗೊಳ್ತಾ ಇದೆ.
ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಆನಂದ ಪೂರ್ವಕವಾಗಿ ನೋಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಗಂಡ ಮಣ್ಯರು ನಮ್ಮೂರಿನ ಹಿರಿಯರು ಹಾಗೂ ಪರವೂರಿನಿಂದ ಬಂದಿರತಕ್ಕಂತ ಗಂಡ ಮಣ್ಯರು ಈ ಒಂದು ರಂಗ ಮಂಟಪದ ಮುಂದೆ ಇರತಕ್ಕಂತ ರಂಗ ಸಜ್ಜನಿಕೆ ಎದುರುಗಡೆ ಇರತಕ್ಕಂತ ಆಸನಗಳಲ್ಲಿ ಆಸೀನರಾಗಿ ಈ ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಸ್ವೀಕರಿಸತಕ್ಕಂತ ಎಲ್ಲ ಗಣ್ಯಮಾನ್ಯರಿಗೆ ಅಜ್ಜನವರ ಆಶೀರ್ವಾದ ಹಾಗೂ ಭಗವಂತನ ಆಶೀರ್ವಾದ ಇರಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ವೇದಾಂತರ ಆಧ್ಯಾತ್ಮದ ಮತ್ಸಾರ ದಿನಕರ ಶುಭಕರ ಹರಿಗಿವ ಗಣತಿಯ ಹೇಗುಲ ಬೆಳಗುವ ನೀಗಿಸುವ ಬಾಳಿನ ಮಾನಸ ಮಂದಿರದಲ್ಲೂ ಕಾರಣವಾದವು ಬ್ರಹ್ಮಾನಂದ ಓಂಕಾರ ಆನಂದ ಸಾಕಾರ ಈಗ ಸಿದ್ದು ಬೆಳ್ಳಿಕಟ್ಟಿ ನಾಟಕದ ಮಾಸ್ತರಾಗಿರ್ತಕ್ಕಂಥ ಸಿದ್ದು ಬೆಳ್ಳಿಕಟ್ಟಿ ಅವರಿಗೆ ಅವರಿಂದ ಮಾಲಾರ್ಪಣೆ ಮತ್ತು ಆಶೀರ್ವಾದ. ಬಡಿ ಕಠಿಣ ಬಡಿ ಕಠಿಣ ಪರಮ ಪೂಜ್ಯರಿಂದ ಆಶೀರ್ವಾದವನ್ನ ಗುರು ಚರಣ ಶಿಷ್ಯದರ ಗುರು ಚರಣ ಶಿಷ್ಯದರ. ಈಗ ಸಂಗೀತ ಬಳಗದವರಿಗೆ ಮಾಲಾರ್ಪಣೆ. ಬಡಿ ಕಠಿಣ ಸಂಗೀತ ಬಳಗದವರಿಗೆ ಅರ್ಜುನವರಿಂದ ಮಾಲಾರ್ಪಣೆ ಮತ್ತು ಆಶೀರ್ವಾದ. ಇನ್ನು ಮುಂದೆ ಸಂಗೀತ ಬಳಗದವರಿಗೆ ಮಾಲಾರ್ಪಣೆ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮ. ಅದೇ ರೀತಿಯಲ್ಲಿ ವಿಡಿಯೋಗ್ರಾಫರ್ ಯೂಟ್ಯೂಬ್ ಮಾಡ್ತಕ್ಕಂತ ಮಹಿಳೆಯರಿಗೆ ಮಾಲಾರ್ಪಣೆ, ಅರ್ಜುನವರಿಂದ ಮಾಲಾರ್ಪಣೆ ಮತ್ತು ಆಶೀರ್ವಾದ. ಹಾಗೂ ಈ ಕಾರ್ಯಕ್ರಮದ ಒಂದು ನಾಟಕದ ಒಂದು ಹಾರ್ಮೋನಿಯಂ ಮಾಸ್ತರ ಇನ್ನೊಬ್ಬ ಸೋಮಯ್ಯನ ಕೆಕ್ಕೆಗೊಪ್ಪ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸ್ವಾಗತವನ್ನು ಕೋರ್ಕೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ. ಮಹಾದೇವ ಆದಿದೇವ ಮಹಾದೇವ ಬೀನ ಬಜಾಟ ತಕ್ಕ ತೀರ್ಥ ತಪವ ತಪವ
ಈ ನಾಟಕದ ಮಾಲೀಕರಾಗಿದ್ದ ಮಂಜುನಾಥ್ ಪಾರ್ವತಿ ಅವರು ಇವರು ಕೂಡ ಶ್ರೀಗಳಿಂದ ಮಾಲಾರ್ಪಣೆ ಪಡ್ಕೋಬೇಕು. ಇನ್ನು ಜ್ಯೋತಿಯನ್ನ ಬೆಳಗಬೇಕಂತೇಳಿ ನಮ್ಮೂರಿನ ಅಜ್ಜನವರಿಂದ ಜ್ಯೋತಿಯನ್ನ ಬೆಳಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮೂರಿನ ಯುವಕರು ಹಿರಿಯರು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದೇ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ತಾ ಇದ್ದೇನೆ. ಜ್ಞಾನ ಜ್ಯೋತಿಯನ್ನ ಬೆಳತಕ್ಕಂತ ಕಾರ್ಯಕ್ರಮ, ಆತ್ಮಜ್ಯೋತಿಯನ್ನ ಹೊತ್ತಿಸುವಂತ ಕಾರ್ಯಕ್ರಮ, ಶಿವಪಥ ಅರಿವಡೆ ಗುರುಪಥ ಮೊದಲು ಎನ್ನುವ ಹಾಗೆ ಗುರುಗಳ ಆಶೀರ್ವಾದದಿಂದ ಜ್ಯೋತಿಯನ್ನ ಮೊಳಗಿಸುವಂತ ಕಾರ್ಯಕ್ರಮವನ್ನ ನಮ್ಮ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಆಶೀರ್ವಾದ ಮತ್ತು ಮಾಲಾರ್ಪಣೆಯನ್ನ ನಮ್ಮ ಊರಿನ ದೇವರಾಗಿರ್ತಕ್ಕಂಥ ಶಿವಮೂರ್ತಿ ಅಜ್ಜನವರಿಂದ ಕಲ್ಯಾಣವೆಂಬ ಫಣತೆಯಲ್ಲಿ ಬೆಳಗಿಸ್ತಕ್ಕಂಥ ಕಾರ್ಯಕ್ರಮ, ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಫಣತೆಯಲ್ಲಿ ಕಲ್ಯಾಣವೆಂಬ ಫಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು ಭಕ್ತಿ ರಸವೆಂಬ ತೈಲವನೆರೆದು ಮುಂದೆ ಉದ್ಘಾಟನಾ ಕಾರ್ಯಕ್ರಮ. ಉದ್ಘಾಟನಾ ಕಾರ್ಯಕ್ರಮವನ್ನ ಎಲ್ಲ ಗಣ್ಯಮಾನ್ಯರು ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರು ಈ ಒಂದು ಕಾರ್ಯಕ್ರಮವನ್ನ ನಾಟಕದ ಉದ್ಘಾಟನೆಯನ್ನ ಮಾಡಬೇಕಾಗಿ ನಮ್ಮಲ್ಲಿ ಕೋರಿಕೆಯನ್ನ ಮಾಡ್ತಾ ಇದ್ದೀವಿ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅಂತ ಹೇಳ್ತಾ ಎಲ್ಲ ಗಣ್ಯಮಾನ್ಯರು ಈ ಒಂದು ವೇದಿಕೆಯನ್ನು ಬಿಟ್ಟು ಕೆಳಗಡೆ ಬರಬೇಕು. ಎಲ್ಲ ಜನಸ್ತೋಮದವರು ತಮ್ಮ ಆಸನಗಳನ್ನ ಆಸೀನರಾಗಿ ನಾಟಕವನ್ನ ಶಾಂತ ರೀತಿಯಿಂದ ಆಲಿಸಬೇಕು ಮತ್ತು ಶ್ರವಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಇನ್ನು ಮುಂದೆ ಆಶೀರ್ವಚನವನ್ನ ನೀಡ್ತಕ್ಕಂಥವರು ಈ ನಾಟಕದ ಸ್ಟೇಜ್ ಮೇಲೆ ಕಥಾ ಸಂಚಾಲಕರು ಮತ್ತು ಪಾತ್ರಧಾರಿಗಳನ್ನ ಬಿಟ್ಟ ಇನ್ನು ಯಾರು ಕೂಡ ಈ ಸ್ಟೇಜ್ ಮೇಲೆ ನಿಲ್ಬಾರದು. ಯಾಕಂದ್ರ ಕಥಾ ಸಂಚಾಲಕರು ಈ ಕಾರ್ಯಕ್ರಮಕ್ಕ ಒಂದ್ ನಾಟಕಕ್ಕ ಒಂದ್ ಪ್ರೌಂಟ್ ಹೇಳೋದಿರ್ತದ, ಪಾತ್ರಧಾರಿಗಳಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಅದಕ್ಕೋಸ್ಕರ ಇನ್ನುಳಿದ ವ್ಯಕ್ತಿಗಳು ಈ ಸ್ಟೇಜ್ ಹತ್ತಿರ ಬಿಟ್ಟು ಕೆಳಗಿಳಿದ ಸ್ಟೇಜ್ ಮುಂಭಾಗಡೆ ಕಾರ್ಯಕ್ರಮವನ್ನು ವೀಕ್ಷಿಸಿಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೇವೆ.